ಈ ಸ್ಟೀಮ್ ಗನ್ ತಗೊಂಡ್ಮೇಲೆ ಅಂತೂ ನನ್ನ ಕರ್ಟನ್ಸ್ ಎಲ್ಲ ರಿಂಕಲ್ ಫ್ರೀ ಆಗಿದೆ. ಮುಂಚೆ ಎಲ್ಲ ಐರನ್ ಮಾಡಕ್ ಜಾಗ ಹುಡ್ಕೋದೇ ಸಮಸ್ಯೆ ಆಗಿತ್ತು. ಈ ತರ ಒಂದು ರೂಮಿಗೆ ಹೋದ್ರೆ ಟೇಬಲ್ ಮೇಲೂ ಸಾಮಾನು ಇರುತ್ತೆ. ಇನ್ನೊಂದು ರೂಮಲ್ಲಿ ಮಾಡೋಣ ಬೆಡ್ ಮೇಲೆ ಅಂತಂದ್ರೆ ಅಲ್ಲೂ ಎಲ್ಲ ಬಟ್ಟೆ ಹರಡಿ ಇರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಐರನ್ ಮಾಡೋ ಅಷ್ಟ್ರಲ್ಲಿ ಟೈಮ್ ಆಗಿ ಹೋಗಿರುತ್ತೆ. ಅದರಲ್ಲೂ ನನ್ನ ಹತ್ರ ಇರೋ ಐರನ್ ಬಾಕ್ಸ್ ಗುಜ್ರಿ ಬಾ ಅಂತಿದೆ, ಮನೆ ಹೋಗು ಅಂತಿದೆ. ಅದಕ್ಕೆ ಅದನ್ನ ಬಿಸಾಕಿ ಅಮೆಝಾನಲ್ಲಿ ತುಂಬ ಹುಡುಕಿ ಈ ಗಾರ್ಮೆಂಟ್ ಸ್ಟೀಮರ್ ತರಿಸ್ದೆ. ಇದಕ್ಕೆ ಟೇಬಲ್ ಇರಲೇಬೇಕು ಅಂತ ಇಲ್ಲ, ಎಲ್ಲಾದ್ರೂ ಬಟ್ಟೆ ಸಿಕ್ಸನ್ನು ಹಾಗೆ ಐರನ್ ಮಾಡ್ಬೋದು, ಇಲ್ಲ ಕೆಳಗಡೆ ಇಟ್ಕೊಂಡು ಮಾಡ್ಕೋಬೋದು. ಇದಕ್ಕೆ ಇಲ್ಲ ಅಲ್ಲಿ ಕೊಟ್ಟಿರೋ ಟ್ಯಾಂಕಲ್ಲಿ ನಾವು ನೀರು ಫಿಲ್ ಮಾಡ್ಕೋಬೇಕು. ಅಲ್ಲಿ ಮ್ಯಾಕ್ಸಿಮಮ್ ಅದು ಲೆವೆಲ್ ಕೊಟ್ಟಿದ್ದಾರೆ, ಅದರೊಳಗೆ ನೀರು ಫಿಲ್ ಮಾಡ್ಕೊಂಡು ಫಿಕ್ಸ್ ಮಾಡ್ಕೊಂಡು ಯೂಸ್ ಮಾಡೋದಷ್ಟೇ. ಹಾಗೆ ಇದು ಲೈಟ್ ವೆಯ್ಟ್ ಇರೋದ್ರಿಂದ ನಾವು ಹೊರಗೆ ಹೋದ್ರೂ ಜೊತೆಗೆ ಕ್ಯಾರಿ ಮಾಡ್ಬೋದು. ನಾವು ಮದುವೆಗೆ ಹೋಗೋದಿತ್ತು, ಅದಕ್ಕೆ ಶರ್ಟ್ ಐರನ್ ಮಾಡ್ತಿದ್ದೆ. ಇದರಲ್ಲಿ ಲಿನೆನ್, ಕಾಟನ್, ಡೆನಿಮ್, ಸಿಲ್ಕ್ ಈ ಥರ ಎಲ್ಲ ಮೆಟೀರಿಯಲ್ ಐರನ್ ಮಾಡ್ಬೋದು, ಸುಟ್ಟೋಗುತ್ತೆ ಅಂತ ಭಯ ಇರಲ್ಲ. ಸೊ ಇದು ತರಿಸಿದ ಮೇಲೆ ಐರನ್ ಮಾಡೋಕ್ಕೆ ಜಾಗ ಹುಡ್ಕೋ ರಗಳೆ ತಪ್ಪಿತು. ಮತ್ತು ಈ ಸ್ಟೀಮ್ ಗನ್ ಜೊತೆ 2 ಅಟ್ಯಾಚ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಒಂದು ಮೆಶ್ ಅಟ್ಯಾಚ್ಮೆಂಟು ಮತ್ತು ಇನ್ನೊಂದು ಬ್ರಷ್ ಅಟ್ಯಾಚ್ಮೆಂಟು. ಈ ಮೆಶ್ ಅಟ್ಯಾಚ್ಮೆಂಟ್ ಹಾಕ್ಕೊಂಡ್ರೆ ತೆಳ್ಳಗೆಲ್ಲ ಸೀರೆ ಮೆಟೀರಿಯಲ್ ಇದ್ದರೆ ಇಲ್ಲ ಬೇರೆ ಏನಾದ್ರು ಡ್ರೆಸ್ಸಸ್ ಎಲ್ಲ ಇದ್ದರೆ ಇದನ್ನು ಹಾಕ್ಕೊಂಡು ಐರನ್ ಮಾಡ್ಕೋಬೋದು. ಮತ್ತು ಬ್ರಷ್ ಅಟ್ಯಾಚ್ಮೆಂಟ್ ಹಾಕ್ಕೊಂಡು ಈ ಥರ ಕರ್ಟನ್ಸ್ ಆಗಲಿ, ಬೆಡ್ ಸ್ಪ್ರೆಡ್ ಆಗಲಿ, ಇಲ್ಲ ಸೋಫಾ ಅದನ್ನೆಲ್ಲ ನಾವು ಈ ಥರ ಸ್ಟೀಮ್ ಕೊಡ್ಬೋದು. ಯಾರೋ ಧೂಳು ಆ ಥರ ಎಲ್ಲ ಇದ್ದರೆ ಅದರಿಂದ ಹೋಗುತ್ತೆ. ಸೊ ನೀವೇನಾದರೂ ರೀಸನಬಲ್ ಪ್ರೈಸಲ್ಲಿ ಗಾರ್ಮೆಂಟ್ ಸ್ಟೀಮರ್ ನೋಡ್ತಾ ಇದ್ದರೆ ಈ ಝೆಕ್ ಕಂಪ್ನಿ ಸ್ಟೀಮ್ ಗನ್ ತುಂಬ ಚೆನ್ನಾಗಿದೆ. ಅಮೆಝಾನಲ್ಲಿ ಆರ್ಡರ್ ಮಾಡಿ ತಗೊಳ್ಳಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.